Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. Jananim Sharadam Devim Ramakrishnan Jagadgurum Padapadme Tayoshritva Pranamami Muhurmuhu Namashri Yatirajaya Vivekananda Suraye Satchit Sukhaswarupaya Swamine Tapaharine Mokam Karoti Vachalam Pangum Langhayate Girim Yat Krupa Tamaham Vande Paramananda Madhavam Vireshwarananda Dayamrutabdhim Shri Ranganathancha Vijnana Bhanum Chidananda Rupa Shri Purushottamaryam Dhyayan Hrudisthan Krutinam Hyevaimi. ಪ್ರಿಯ ಬಂಧುಗಳೇ, ಭಗವಾನ್ ಶ್ರೀರಾಮಕೃಷ್ಣರು ಹುಟ್ಟಿ ಬಂದಿದ್ದು 10 ಕಾರಣಗಳಿಂದಾಗಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಧರ್ಮಗ್ಲಾನಿಯಾದಾಗ, ಅಧರ್ಮ ತಾಂಡವವಾಡುತ್ತಿರುವಾಗ ನಾನು ಹುಟ್ಟಿ ಬರ್ತೇನೆ. ಧರ್ಮಗ್ಲಾನಿ ಹೇಗಾಗುತ್ತೆ? ಧರ್ಮಗ್ಲಾನಿ ಎಂದರೇನು? ಇಲ್ಲಿ ಮುಖ್ಯವಾಗಿ ಕಾಣುವಂತಹದ್ದು, ನಮ್ಮ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಸೃಷ್ಟಿಯನ್ನು ಸೃಷ್ಟಿಕರ್ತ ಮಾಡಿದ್ದಾನೆ, ಒಂದು ಉದ್ದೇಶಕ್ಕಾಗಿ ಮಾಡಿದ್ದಾನೆ. ಆ ಉದ್ದೇಶ ನೆರವೇರುವುದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಬೇಕಾಗುತ್ತೆ. ವ್ಯವಸ್ಥೆ ಅಂತಂದರೆ ಹಲವಾರು ವಿಚಾರಗಳ ಸಮೂಹ, ಹಲವಾರು ವ್ಯಕ್ತಿಗಳಲ್ಲಿರ್ತಾರೆ, ಹಲವಾರು ಶಕ್ತಿಗಳಿರುತ್ತವೆ, ಹಲವಾರು ಜವಾಬ್ದಾರಿಗಳಿರುತ್ತವೆ. ಇದೆಲ್ಲ ಸೇರಿ ಧರ್ಮ ಅಂತ ಕರೆಯಲ್ಪಡುತ್ತೆ. ಈ ವ್ಯವಸ್ಥೆಗೆ ಧಕ್ಕೆ ಬಂದಾಗ ಧರ್ಮಗ್ಲಾನಿ ಅಂತ ಕರೆಯಲಾಗುತ್ತೆ. ವ್ಯವಸ್ಥೆ ಅಂದರೆ ಏನು? ಇಷ್ಟೇ ವ್ಯವಸ್ಥೆ. ಮನುಷ್ಯ ಅಜ್ಞಾನದಿಂದ ದಿನೇ ದಿನೇ ದುಃಖಕ್ಕೆ ಒಳಗಾಗ್ತಾ ಇರ್ತಾನೆ. ಆ ದುಃಖದಿಂದ ಅವನು ಪಾರಾಗಬೇಕು. ದುಃಖದಿಂದ ಪಾರಾಗುವುದಕ್ಕೆ ಇರತಕ್ಕಂಥ ಒಂದು ಉಪಾಯ, ಇಲ್ಲವೋ ಅನಂತವನ್ನು ಅವನು ತನ್ನ ಏಕಮೇವ ಗುರಿಯನ್ನ ಆಗಿಸಿಕೊಂಡು ತನ್ನ ಸರ್ವಸ್ವವನ್ನು ಆ ಅನಂತಕ್ಕೆ ಸಮರ್ಪಿಸುವಂತಹ ಒಂದು ಪ್ರಬುದ್ಧತೆಯನ್ನು ಮೆರೆಯಬೇಕು. ಇಲ್ಲವೇ ಸ್ವಯಂ ತಾನೇ ಅನಂತನಾಗಬೇಕು. ಇಲ್ಲಿ ತಾತ್ಪರ್ಯವೇನು? ಅನಂತದ ಪ್ರಭಾವಕ್ಕೆ ಅವನು ಸಿಗಬೇಕು. ಶಾಂತದ ಪ್ರಭಾವಕ್ಕೆ ಸಿಕ್ಕಿದರೆ ಅವನಿಗೆ ಈ ದುಃಖದಿಂದ ಬಿಡುಗಡೆ ಇಲ್ಲ. ಕಾರಣ ಇಷ್ಟೇ, ಶಾಂತಕ್ಕೆ ಒಂದು ಇತಿಮಿತಿ ಇದೆ. ಯಾವುದಕ್ಕೆ ಇತಿಮಿತಿ ಇದೆಯೋ ಅದು ಎಂದಿಗೂ ಕೂಡ ನಮಗೆ ಶಾಶ್ವತವಾದ ಯಾವ ವೈಭವವನ್ನೂ ಕೊಡಲಾರದು. ಶಾಶ್ವತವಾದ ವೈಭವ, ಶಾಶ್ವತವಾದ ಆನಂದ, ಅಸೀಮವಾದ ಜ್ಞಾನ, ಅಪರಿಮಿತವಾದ ಜ್ಞಾನ, ಧಕ್ಕೆ ಇಲ್ಲದಂತಹ ಅಸ್ತಿತ್ವ, ಆರೋಗ್ಯ, ಇದೆಲ್ಲ ಕೊಡಬೇಕು ಅಂದರೆ ಆ ಕೊಡುವುದಕ್ಕೆ ಮೊದಲು ಅದರಲ್ಲಿರಬೇಕಲ್ಲ. ಶಾಂತ ವಸ್ತುವಿಗೆ ಅನಂತ ಅಸ್ತಿತ್ವ ಇಲ್ಲ, ಶಾಂತ ವಸ್ತುವಿಗೆ ಅನಂತ ಜ್ಞಾನ ಇಲ್ಲ, ಶಾಂತ ವಸ್ತುವಿಗೆ ಅಮಿತಾನಂದ ಇಲ್ಲ. ಯಾವುದೇ ಮನುಷ್ಯನನ್ನು ನೀವು ನೋಡಿ, ಜಗತ್ತಿನ ಯಾವ ಮೂಲೆಯಲ್ಲಾದರೂ ಇರಲಿ, ಯಾವ ಧರ್ಮದಲ್ಲಾದರೂ ಇರಲಿ, ಅವನು ಬಯಸುವುದು ಕೇವಲ ಈ ಮೂರನ್ನು ಮಾತ್ರ. ಯಾವುದು? ಅವನಿಗೆ ಅಸ್ತಿತ್ವಕ್ಕೆ ಧಕ್ಕೆಯಾಗಬಾರದು, ಆರೋಗ್ಯಕ್ಕೆ ತೊಂದರೆಯಾಗಬಾರದು, ಪ್ರತಿನಿತ್ಯ ಜೀವನ ನಡೆಸೋದಕ್ಕೆ ಯಾವ ತೊಂದರೆಯೂ ಇರಬಾರದು, ಊಟ, ವಸತಿ, ಬಟ್ಟೆ, ಓಡಾಟ, ಒಟ್ಟಿನಲ್ಲಿ ಸುಖವಾಗಿ ಬದುಕುವುದಕ್ಕೆ ಯಾವುದೂ ತೊಂದರೆ ಇರಬಾರದು. ಇದು ಮೊದಲನೇದು ಅವನು ಬಯಸೋದು. ಮಗು ಹುಟ್ಟಿದಾಗ ತಂದೆ ತಾಯಂದಿರು ಅದರ ಆರೋಗ್ಯ, ಅದರ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲದಂತೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ, ಗಮನ ಕೊಡ್ತಾರೆ. ಆ ಪೋಲಿಯೋ ಡ್ರಾಪು, ಅದು ಇದು 28 ಕೊಟ್ಟು ಮಗುವಿನ ಆರೋಗ್ಯಕ್ಕೆ ಧಕ್ಕೆ ಇಲ್ಲದಂತೆ ನೋಡ್ಕೊಳ್ತಾರೆ. ಆಮೇಲೆ ಏನು ಮಾಡ್ತಾರೆ? ಆಮೇಲೆ ಅದರ ಜ್ಞಾನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಒಂದು ಶಾಲೆಗೆ ಸೇರಿಸ್ತಾರೆ. ಜ್ಞಾನ ಪಡೆದುಕೊಳ್ಳೋದಕ್ಕೆ ಶ್ರೇಷ್ಠ ಮಟ್ಟದ ಜ್ಞಾನ, ಪರಿಪೂರ್ಣವಾದ ಜ್ಞಾನ, ಅಮಿತ ಜ್ಞಾನ ಬರೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ. ಒಂದಷ್ಟು 10-15 ವರ್ಷಗಳ ಕಾಲ ಅದು ನಡೆಯುತ್ತೆ. ಆಮೇಲೆ ಅದರ ಆಸೆಗಳು
ಈಗಾಗಲೇ 25-26 ವರ್ಷದ ಹುಡುಗನಾಗಿಯೋ ಹುಡುಗಿಯಾಗಿಯೋ ಬೆಳೆದು ನಿಂತಿರ್ತಾನವನು, ಅವನಿಗೆ ಹಲವಾರು ಆಸೆಗಳು, ತನ್ನದೇ ಒಳಗಡೆಯಿಂದ ಜಿನುಗಿದ ಆಸೆಗಳು, ಬೇರೆ ಬೇರೆ ಪ್ರಭಾವಗಳಿಂದ ಒಳಗಡೆ ಒತ್ತರಿಸಿಕೊಂಡು ಬರುವ ಆಸೆಗಳು, ಹಲವಾರು ಆಸೆಗಳಿರುತ್ತವೆ. ಆ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳಬೇಕು ಅನ್ನುವ ಒಂದು ಅರ್ಜು ಒಳಗಡೆಯಿಂದ, ಒಂದು ಆಸೆ ಒತ್ತರಿಸಿಕೊಂಡು ಅವನಲ್ಲಿ ಬರುತ್ತೆ. ಆ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಅವನಿಗೆ ಸಂಪತ್ತು ಬೇಕಾಗುತ್ತದೆ. ಆ ಸಂಪತ್ತಿಗಾಗಿ ಈ ಇಷ್ಟು ದಿವಸ ಅವನು ಪಡ್ಕೊಂಡಿರುವ ಜ್ಞಾನವನ್ನು ಉಪಯೋಗಿಸಿಕೊಂಡು ಸಂಪತ್ತನ್ನು ಪಡ್ಕೊಳ್ತಾನೆ. ಆಸೆಗಳಲ್ಲಿ ಮತ್ತು ಈ ಆನಂದದಲ್ಲಿ ಅವನು ಅಂದುಕೊಂಡಂಥ ರೀತಿಯಲ್ಲಿ ಸುಖಕ್ಕೆ ಬಹಳ ಮಟ್ಟಿಗೆ ಕಾರಣವಾಗುವುದು ಅವನಿಗೆ ಒಬ್ಬಳು ಪತ್ನಿ. ಅವಳು ಹುಡುಗಿಯಾಗಿದ್ದರೆ ಅವಳಿಗೆ ಒಬ್ಬ ಪತಿ ಅಥವಾ ಪತ್ನಿಯ ಹುಡುಕಾಟ ಮುಂದೆ ಪ್ರಾರಂಭವಾಗುತ್ತದೆ, ಮದುವೆ ಆಗುತ್ತೆ, ಆಮೇಲೆ ಮಕ್ಕಳಾಗುತ್ತೆ. ಈಗ ನಾನು ಜೀವನದಲ್ಲಿ ಸೆಟಲ್ ಆದೆ, ನಾನು ಜೀವನದಲ್ಲಿ ಇನ್ನೇನು ನನಗೆ ಬೇಕಾಗಿಲ್ಲ ಅನ್ನೋ ಭಾವನೆ ಬರುತ್ತೆ. ನಾವು ಉದ್ದಕ್ಕೂ ನೋಡಿದರೆ, ವ್ಯಕ್ತಿ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ನಾವು ನೋಡಿದರೆ, ಮೊದಲು ಅವನು ಹೆಣಗಾಡಿದ್ದು ಅಸ್ತಿತ್ವಕ್ಕೆ, ಆಮೇಲೆ ಅವನು ಪ್ರಯತ್ನ ಪಟ್ಟಿದ್ದು ಜ್ಞಾನಕ್ಕೆ, ಆಮೇಲೆ ಅವನು ಪ್ರಯತ್ನ ಪಟ್ಟಿದ್ದು ಆನಂದಕ್ಕೆ. ಹೀಗಾಗಿ ಅಸ್ತಿತ್ವ, ಜ್ಞಾನ ಮತ್ತು ಆನಂದ ಈ ಮೂರು ಎಲ್ಲಿ ಅಮಿತವಾಗಿದೆಯೋ, ಮಿತಿಯಿಲ್ಲದೆ ಎಲ್ಲಿ ಇದೆಯೋ ಅದನ್ನು ಅವನು ಅರಸುವಂತೆ ಆಗಬೇಕು. ಅದನ್ನು ಬಿಟ್ಟು ಶಾಂತವಾದದ್ದು ಎಲ್ಲಿ ಇತಿಮಿತಿಗಳಿಂದ ಕೂಡಿರ್ತಕ್ಕಂಥ ಮೂಲವಿದೆಯೋ ಆ ಮೂಲದಿಂದ ಅವನು ಅನುಸರಿಸಿದರೆ ಇವೆಲ್ಲ 2 ದಿನ ಇರುತ್ತೆ, ಮತ್ತೆ 2 ದಿನ ಕ್ಲೇಶಗಳಿಗೆ, ದುಃಖಕ್ಕೆ ನಮ್ಮನ್ನು ಒಳಪಡಿಸುತ್ತೆ. 2 ದಿನ ಇರುತ್ತೆ, ಮತ್ತೆ 2 ದಿನ ಬೇಸರ, 2 ದಿನ ಸುಖ, 2 ದಿನ ದುಃಖ, ಇದೇ ಆಗಿಬಿಡುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಂತಹ ಸನಾತನ ಋಷಿಮುನಿಗಳು ಒಂದು ಅದ್ಭುತವಾದಂತಹ ವ್ಯವಸ್ಥೆ ಮಾಡಿದರು. ಆ ವ್ಯವಸ್ಥೆಗೆ ಎಲ್ಲರೂ ಕಟ್ಟು ಬೀಳಿ ಬದ್ಧರಾಗಿ, ಆಗ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸುಖವಾಗಿರ್ತೀರಿ ಅಂತ ಹೇಳಿದರು. ಯಾವುದು ಅನಂತವಾಗಿದೆಯೋ ಅದರಿಂದ ಪ್ರಭಾವಿತರಾಗಿ ಅದರ ಜೀವನ ಧರ್ಮವನ್ನು ನೀವು ಕೂಡ ಅಳವಡಿಸಿಕೊಳ್ಳಿ, ಅದನ್ನೇ ಆಶಿಸಿ, ಅವನನ್ನೇ ಆಶ್ರಯಿಸಿ, ಅವನಿಂದಲೇ ಎಲ್ಲವನ್ನೂ ಪಡೆದುಕೊಳ್ಳುವಂತಹ ಪ್ರಬುದ್ಧತೆಯನ್ನು ಮೆರೆಯಿರಿ ಅಂತೆಲ್ಲ ಹೇಳಿದರು. ಆ ಅನಂತತೆಯನ್ನೇ ನಾವು ಪರಮಾತ್ಮ ಅಂತ ಕರಿತೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದರು, ಸುಮ್ಮನೆ ಶಾಂತ ವಸ್ತುಗಳ ಹಿಂದೆ ಓಡ್ತಾ ಅವುಗಳು ಸಿಗದೆ ಮನಸ್ಸಿಗೆ ಬೇಸರ ಪಟ್ಕೊಳ್ತಾ ಹೀಗೆಲ್ಲ ಮಾಡೋದ್ರ ಬದಲು ಪ್ರಧಾನವಾದ ಸಮಯವನ್ನು, ಪ್ರಧಾನವಾದ ನಿಮ್ಮ ಶಕ್ತಿಯನ್ನು ಮತ್ತು ಎಲ್ಲ ನಿಮ್ಮ ಹತ್ರ ಇರತಕ್ಕಂಥ ಸಂಪನ್ಮೂಲಗಳನ್ನು ಒಂದೇ ಸಲಕ್ಕೆ ಆ ಅನಂತವಾದ ಅದ್ಭುತವಾದಂತಹ ಪರಮಾತ್ಮ ಇದಾನಲ್ಲ ಅವನನ್ನು ಪಡೆದುಕೊಳ್ಳುವುದಕ್ಕೆ ಕಳೆದು ಬಿಡಿ. ಆವಾಗ ನಿಮಗೇ ಗೊತ್ತಿಲ್ಲದೆ ಆ ಕಡೆ ಶಾಂತ ಪ್ರಪಂಚದ ಸಕಲ ವೈಭವಗಳು, ಈ ಕಡೆ ಅನಂತ ಪ್ರಪಂಚದ ಸಕಲ ವೈಭವಗಳು ನಿಮ್ಮದಾಗುತ್ತವೆ ಅಂತಲೂ ಕೂಡ ಹೇಳಿದರು. ಆದರೆ ಇದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಪ್ರಯತ್ನ ಪಟ್ಟರೆ ಸಾಧ್ಯವಾಗುತ್ತದೆ, ಹಾಗೂ ಒಂದು ಜೀವನ ಸಾಧ್ಯವಾಗುತ್ತದೆ. ಅದಕ್ಕೆ ಬೇಕಾದಂತಹ ಒಂದು ದೃಢ ನಿರ್ಧಾರ ಬೇಕಾಗುತ್ತದೆ, ಇಚ್ಛಾಶಕ್ತಿ ಬೇಕಾಗುತ್ತದೆ ಅನ್ನೋದನ್ನು ತೋರಿಸಿಕೊಡುವುದಕ್ಕೋಸ್ಕರ ಶ್ರೀರಾಮಕೃಷ್ಣರು ಬಂದರು. 8 ವರ್ಷದ ಮಗುವಾಗಿದ್ದಾಗಲೇ ಅವರು ಶಾಂತ ವಸ್ತುಗಳ ಹಿಂದೆ ಹೋಗಲೇ ಇಲ್ಲ. ಅವರು ಜೀವನಾಪೂರ್ತಿ ಅವರು ಬಯಸಿದ್ದು ಅನಂತವನ್ನು, ಅದ್ಭುತವಾದ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ. ಇದನ್ನೇ ಕರಿತೀವಿ ಅನಂತತೆಯನ್ನು ನಾವು ಆಶಿಸಿ ಅದೊಂದೇ ಬೇಕು ಅನ್ನುವ ಏಕಾಗ್ರತೆಯನ್ನು ಒಳಗಡೆ ಬೆಳೆಸಿಕೊಂಡು ಅನಂತತೆಯನ್ನು ಪಡೆಯುವ ನಿಟ್ಟಿನಲ್ಲಿ, ಅನಂತತೆಯನ್ನು ಪಡೆದೆವೋ ಅದು ಒಂದು ಅದ್ಭುತ. ಪಡೆಯದೆ ಆ ಪ್ರಯಾಣದಲ್ಲಿ, ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡುವಾಗಲೇ ಎಷ್ಟೋ ಅದ್ಭುತವಾದ ಆನಂದಗಳು, ಸಾಧನೆಗಳು ನಮ್ಮದಾಗುತ್ತವೆ. ಇದನ್ನು ಶ್ರೀರಾಮಕೃಷ್ಣರು ನಮಗೆ ಬಹಳ ಸ್ಪಷ್ಟವಾಗಿ ತಮ್ಮ ಜೀವಮಾನದಲ್ಲಿ ತೋರಿಸಿಕೊಟ್ರು. ನೇರವಾಗಿ ಅವರು ಅನಂತತೆ ಕಡೆಗೆ ಹೋದರು. ಬೇರೆ ಆ ಕಡೆ ಈ ಕಡೆ ಗೋಜಿಗೆ ಗಮನವನ್ನೇ ಆ ಕಡೆ ಈ ಕಡೆ ಹರಿಸಲಿಲ್ಲ. ಅವರು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಜೀವನ ಮಾಡಿದರು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇದನ್ನು ಸಾಧಿಸುವ ಬಗೆ ಹೇಗೆ ಅನ್ನುವುದನ್ನು ಕುರಿತು ಅವನ ಒಂದು ವಿವರಣೆಯನ್ನು ಕೊಡ್ತಾನೆ. ಅವನು ಏನು ಹೇಳ್ತಾನೆ, ಯಜ್ಞೋದಾನ ತಪಃಕರ್ಮ ಪಾವನಾನಿ ಮನೀಷಿಣಾಂ. ಯಜ್ಞದಾನ ತಪಃಕರ್ಮ ಪಾವನಾನಿ ಮನೀಷಿಣಾಂ. ಯಜ್ಞೋದಾನಂ ತಪಶ್ಚೈವ ನ ತ್ಯಾಜ್ಯಂ ಕಾರ್ಯಮೇವ ತತು. ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತು. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ
ಅಂತ ಹೇಳಿ ಭಗವದ್ಗೀತೆಯ ಕೊನೆಗೆ ಹೇಳ್ತಾನೆ. ಇದರ ಅರ್ಥ ಏನು ಗೊತ್ತಾ? ಇಂತಹ ವ್ಯಕ್ತಿತ್ವ ಬರುವುದಕ್ಕೆ, ಅನಂತತೆಯನ್ನೇ ಪಡೆಯಬೇಕು ಅನ್ನುವಂತಹ ತೀವ್ರವಾದ ಆಸೆ ಒಳಗೆ ಬರುವುದಕ್ಕೆ ಹಲವಾರು ಸಂಸ್ಕಾರಗಳು ಬೇಕಾಗುತ್ತವೆ. ಆ ಸಂಸ್ಕಾರಗಳನ್ನೆಲ್ಲ ಪಡೆದುಕೊಂಡು ಆಮೇಲೆ ಇದನ್ನೇ ಸಾಧಿಸೋಣ ಅಂತ ಅದರಲ್ಲೇ ಸಂಪೂರ್ಣವಾಗಿ ನಿರತರಾಗುವುದು, ಅದಕ್ಕೆ ಬದ್ಧರಾಗುವುದು, ಇದನ್ನೇ ಕರಿತೇವೆ ತಪಸ್ಸು. ಕೃಷ್ಣ ಗೀತೆಯಲ್ಲಿ ಹೇಳೋದೇನು ಅಂದರೆ, ಮನುಷ್ಯನೇ ತಪಸ್ಸು, ಯಜ್ಞ, ದಾನ, ಇದರಿಂದ ಪ್ರತಿಯೊಬ್ಬ ಮನುಷ್ಯನೂ ಪಾವನನಾಗ್ತಾನೆ, ಉದ್ಧಾರವಾಗ್ತಾನೆ ಅಂತ ಅರ್ಥ. ಜೀವನದಲ್ಲಿ ಉದ್ಧಾರವಾಗಬೇಕು ಅಂದರೆ ಮೊಟ್ಟ ಮೊದಲು ಬೇಕಾಗಿರ್ತಕ್ಕಂಥದ್ದು ತಪಸ್ಸು, ಆಮೇಲೆ ಬೇಕಾಗಿರ್ತಕ್ಕಂಥದ್ದು ದಾನ ಅಥವಾ ಯಜ್ಞ. ಒಂದು ಯಜ್ಞ ಮೊದಲು ಬಂದರೆ ಆಮೇಲೆ ದಾನ, ದಾನ ಮೊದಲು ಬಂದರೆ ಆಮೇಲೆ ಯಜ್ಞ. ಒಟ್ಟಿನಲ್ಲಿ ಈ ರೀತಿಯಲ್ಲಿ ಹೇಳ್ಬೋದು, ತಪಸ್ಸು, ಯಜ್ಞ ಮತ್ತು ದಾನ, ಇದೇ ಸರಿಯಾಗಿರ್ತಕ್ಕಂಥ ಆರ್ಡರ್. ಈ ರೀತಿಯಲ್ಲಿ ಹೋಗಬೇಕು. ಇಲ್ಲಿ ತಪಸ್ಸು ಅಂದರೆ ಏನು? ಪಡೆದುಕೊಳ್ಳಬೇಕಾದ ವಸ್ತುವನ್ನು ಪಡೆದುಕೊಳ್ಳುವುದಕ್ಕೆ, ಆಶಿಸಿದ ವಸ್ತುವನ್ನು, ಯಾವ ವಸ್ತು ನಮ್ಮದಾಗಬೇಕು ಅಂತ ಆಶಿಸಿದ್ದೀವೋ ಆ ವಸ್ತುವನ್ನು ಪಡೆದುಕೊಳ್ಳುವುದಕ್ಕೆ ಮಾಡುವ ಅತ್ಯಂತ ತೀವ್ರವಾದ ಪ್ರಯತ್ನವೇ ತಪಸ್ಸು. ಇದನ್ನೇ ತಪಸ್ಸು ಶಂಕರಾಚಾರ್ಯರು ಅಷ್ಟೂ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಯಾವುದನ್ನು ನೀನು ಗುರಿಯಾಗಿಟ್ಕೊಂಡಿದೆಯೋ ಆ ಗುರಿಯನ್ನು ಶೀಘ್ರವಾಗಿ ಪಡ್ಕೊಳ್ಳುವುದಕ್ಕೆ ಈ 10 ಇಂದ್ರಿಯಗಳು ಮತ್ತು ಮನಸ್ಸು 11 ಸೇರಿ ಯಾವುದನ್ನು ಪಡ್ಕೊಳ್ಬೇಕು ಅಂತ ನೀನು ಆಶಿಸಿದೆಯೋ ಅದನ್ನು ಶೀಘ್ರವಾಗಿ ಪಡೆದುಕೊಳ್ಳೋದಕ್ಕೆ ಮಾಡುವ ತೀವ್ರವಾದ ಪ್ರಯತ್ನ. ಆ ಪ್ರಯತ್ನದಲ್ಲಿ ಅದನ್ನು ಪಡೆದುಕೊಳ್ಳಬೇಕು ಅನ್ನುವ ಆಳವಾದ ಉತ್ಸುಕತೆ ಎಷ್ಟಿರುತ್ತೋ ಅಷ್ಟೇ ಬೇರೆ ವಸ್ತುಗಳ ಕಡೆಗೆ ನಮ್ಮ ಗಮನವೇ ಹೋಗದೇ ಇರೋ ರೀತಿಯಲ್ಲಿ ಒಂದು ಶಿಸ್ತನ್ನು ಅಳವಡಿಸಿಕೊಳ್ಳಬೇಕಾದ ಅವಶ್ಯಕತೆ ಕೂಡ ಇರುತ್ತೆ. ಯಾವುದು ಬೇಕೋ ಗಮನವೆಲ್ಲ ಆ ಕಡೆಗೆ, ಯಾವುದು ಬೇಡವಾಗಿದೆಯೋ ಅದರ ಕಡೆಗೆ ನಮ್ಮ ಗಮನವೇ ಇಲ್ಲ. ಈ 2 ಮುಖ ಇದೆ ತಪಸ್ಸಿಗೆ. ಮುಳುಗಿಬಿಟ್ಟಿರ್ತೇವೆ, ಅದರಲ್ಲೇ ಮುಳುಗಿರ್ತೇವೆ. ಬೇಕಿರುವ ವಸ್ತುವನ್ನು ಪಡೆದುಕೊಳ್ಳುವ ಆ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತೇವೆ. ಅದು ಬಿಟ್ಟು ಇನ್ನು ಯಾವುದರ ಕಡೆಗೂ ಗಮನ ಇಲ್ಲ. ಭಗವಾನ್ ಶ್ರೀರಾಮಕೃಷ್ಣರ ಜೀವನವನ್ನು ನೋಡಿದರೆ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಅವರು ಯಾವ ತೀವ್ರತೆಯಿಂದ ಹಂಬಲಿಸಿದರು. ಇದು ಇವತ್ತು ನಾಸ್ತಿಕನಿಗೂ ಒಂದು ಪಾಠ, ಆಸ್ತಿಕನಿಗೂ ಒಂದು ಪಾಠ. ಅವನು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವ ದೇಶದವನಾದರೂ ಇರಲಿ, ಯಾವ ಧರ್ಮದವನಾದರೂ ಇರಲಿ, ದೇವರಲ್ಲಿ ನಂಬಿಕೆ ಇರಲಿ, ನಂಬಿಕೆ ಇಲ್ಲದಿರಲಿ, ಭಗವಾನ್ ರಾಮಕೃಷ್ಣರಿಂದ ಕಲಿಯಬೇಕಾದ ಪಾಠ ಏನು ಅಂದರೆ, ಆಶಿಸಿದ ವಸ್ತುವನ್ನು ಪಡೆಯುವುದಕ್ಕೆ ನಮ್ಮ ಪ್ರಯತ್ನದ ತೀವ್ರತೆ ಹೇಗಿರಬೇಕು, ಎಷ್ಟರ ಮಟ್ಟಿಗೆ ನಮ್ಮ ಪ್ರಯತ್ನದಲ್ಲಿ ತೀವ್ರತೆ ಇರಬೇಕು, ಇಂಟೆನ್ಸ್ ಎಫರ್ಟ್ ಆಗಿರಬೇಕು ನಮ್ಮ ಎಫರ್ಟ್ ಅನ್ನುವಂಥದ್ದು. ಬಹುಶಃ ಭಗವಾನ್ ರಾಮಕೃಷ್ಣರು ಜಗನ್ಮಾತೆ ಅವರಿಗೆ ಬೇಕಾಗಿದ್ದಂಥ ವಸ್ತು. ಜಗನ್ಮಾತೆಯನ್ನು ಪಡೆದುಕೊಳ್ಳುವುದಕ್ಕೆ ಅವರು ತಮ್ಮಲ್ಲಿ ಬೆಳೆಸಿಕೊಂಡ ವ್ಯಾಕುಲತೆ, ಆ ವ್ಯಾಕುಲತೆ, ಶ್ರದ್ಧೆ, ಭಕ್ತಿ ಇತ್ಯಾದಿಗಳ ತೀವ್ರತೆ ಜಗತ್ತಿನ ಇತಿಹಾಸದಲ್ಲಿ ನಾವು ಎಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯವಿಲ್ಲ. ನೀವು ದೇವರನ್ನು ನಂಬಿ ಬಿಡಿ, ಆಸ್ತಿಕರೋ ನಾಸ್ತಿಕರೋ ಆಮೇಲಿನ ಮಾತು. ಆದರೆ ಇಚ್ಛಿಸಿದ ವಸ್ತುವನ್ನು ಪಡೆದುಕೊಳ್ಳುವುದಕ್ಕೆ ರಾಮಕೃಷ್ಣರು ಯಾವ ಪ್ರಯತ್ನ ಪಟ್ಟರು, ಆ ಪ್ರಯತ್ನ ಇಡೀ ಲೋಕಕ್ಕೆ, ಸಕಲ ಜನಮಾನಸಕ್ಕೆ, ಇಡೀ ಜಗತ್ತಿಗೆ ಒಂದು ಮಾದರಿ, ಒಂದು ಆದರ್ಶ. ಅದರಲ್ಲಿ ಕೇವಲ 1% ತೀವ್ರತೆ ನಮ್ಮ ಪ್ರಯತ್ನಗಳಲ್ಲಿ ಬಂದರೆ ಎಷ್ಟೋ ಆಯಿತು. ಮುಂದೆ ನರೇಂದ್ರ ಇಡೀ ಮೈ ಮೇಲೆ ಸೊಳ್ಳೆಗಳು ಕೂತ್ಕೊಂಡಿದ್ದರೂ ಕೂಡ ಅದರ ಬಗ್ಗೆ ಅವನಿಗೆ ಪ್ರಜ್ಞೆಯೇ ಇಲ್ಲದೆ, ಪರಿವೆಯೇ ಇಲ್ಲದೆ ಧ್ಯಾನ ಮಾಡ್ತಾ ಇದ್ದಂತಹ ಕಾಲದಲ್ಲಿ ಅವನನ್ನು ನೋಡಿದ ಎಷ್ಟೋ ಜನ ಭಕ್ತರು ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣರಿಗೆ ಹೇಳಿದರು, ನರೇಂದ್ರನಿಗೆ ಯಾವ ಮಟ್ಟದ ತೀವ್ರತೆ ಬಂದ್ಬಿಟ್ಟಿದೆ, ಯಾವ ವ್ಯಾಕುಲತೆ ಬಂದ್ಬಿಟ್ಟಿದೆ ಠಾಕೂರ್, ಎಷ್ಟು ವ್ಯಾಕುಲತೆ ಬಂದಿದೆ ಅವನಿಗೆ ಭಗವತ್ ಸಾಕ್ಷಾತ್ಕಾರಕ್ಕೆ. ಆವಾಗ ರಾಮಕೃಷ್ಣ ಹೇಳ್ತಾರೆ, ಅದ್ಭುತವಾದ ವ್ಯಾಕುಲತೆ ಬಂದಿದೆ. ಆದರೆ ಇಲ್ಲಿ ಒಳಗಡೆ ಒಂದು ವ್ಯಾಕುಲತೆ ಬಂದಿತ್ತಲ್ಲ, ಅದಕ್ಕೆ ಹೋಲಿಸಿದರೆ ಅದೇನೂ ಅಲ್ಲ. ಯಾವ ಮಟ್ಟದ ವ್ಯಾಕುಲತೆ, ಒಂದು ಉದಾಹರಣೆ ಕೊಡ್ತೇನೆ. 6 ವರ್ಷಗಳ ಕಾಲ ಕಣ್ಣು ರೆಪ್ಪೆ ಒಂದನ್ನೊಂದು ಮುಚ್ಚಲಿಲ್ಲ. ಅಂತಹ ವ್ಯಾಕುಲತೆಯಿಂದ ಶ್ರೀರಾಮಕೃಷ್ಣರು ಜಗನ್ಮಾತೆಯನ್ನು ಕರೆದರು. ಇಷ್ಟೆಲ್ಲ ಅದ್ಭುತವಾದ ತಪಸ್ಸನ್ನು 12 ವರ್ಷಗಳ ಕಾಲ ಮಾಡಿದರು. ಅವರ ತಪಸ್ಸು ಹೇಗಿತ್ತು ಅನ್ನೋದೇ ಒಂದು ಸಪ್ತಾಹ ಮಾಡಬಹುದು, ಒಂದು ವಾರ 7 ದಿನಗಳ ಕಾಲ ಪ್ರವಚನ ಮಾಡಬಹುದು. ರಾಮಕೃಷ್ಣರ ತಪಸ್ಸು ಹೇಗಿತ್ತು, ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು. ಮೂರ್ತಿ ಪೂಜೆಯಿಂದ ಪ್ರಾರಂಭವಾಯಿತು. ಅವರ ಕುಲಗುರುಗಳಿಂದ, ಒಬ್ಬ ಗುರುಗಳಿಂದ
ಅವರು ಮಂತ್ರವನ್ನು ಪಡೆದುಕೊಂಡರು. ಜಗನ್ಮಾತೆಯ ಮಂತ್ರವನ್ನು ಪಡೆದುಕೊಂಡು ಕಾಳಿ ಭವತಾರಿಣಿ ಸಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿದ್ದ ಮುಂದುವರೆದು ಭೈರವಿ ಬ್ರಾಹ್ಮಣಿ ಅವಳ ಮಾರ್ಗದರ್ಶನದಲ್ಲಿ, ಅದಕ್ಕಿಂತ ಮುಂಚೆ ಸ್ವಯಂ ತಾವೇ ತಮ್ಮ ವ್ಯಾಕುಲತೆಯಿಂದಲೇ ಭಗವತಿಯ ಸಾಕ್ಷಾತ್ಕಾರವನ್ನು ಈಗಾಗಲೇ ಪಡ್ಕೊಂಡೇ ಬಿಟ್ರು. ಕೇವಲ 3 ವರ್ಷದಲ್ಲಿ ಒಬ್ಬ ಮನುಷ್ಯ, ಒಬ್ಬ ಸಾಧಕ ಏನು ಸಾಧಿಸಬೇಕೋ ಸಂಪೂರ್ಣವಾಗಿ ಸಾಧಿಸೇ ಬಿಟ್ರು. ಆಮೇಲೆ ಭೈರವಿ ಬ್ರಾಹ್ಮಣಿಯ ಮಾರ್ಗದರ್ಶನದಲ್ಲಿ ಕೆಲವು ಕಾಲ, ಆಮೇಲೆ ತೋತಾಪುರಿ ಎನ್ನುವಂತಹ ಬ್ರಹ್ಮಜ್ಞಾನಿಯ ಆದರ್ಶದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ರೀತಿ, ಇದನ್ನೆಲ್ಲ ಮಾನವ ಜಗತ್ತು ಕಂಡು ಕೇಳರಿಯದ ರೀತಿಯಲ್ಲಿ ಸಾಧನೆ ಮಾಡಿ ಪಡ್ಕೊಂಡ್ರು. ಇಷ್ಟು ತಪಸ್ಸು ಮಾಡಿದ್ರಲ್ಲ, ರಾಮಕೃಷ್ಣರ ಜೀವನದಲ್ಲಿ ನನಗೆ ಎದ್ದು ಕಾಣುವಂತಹದ್ದು, ಆ ತಪಸ್ಸಿನ ಫಲದ ಸಾಸಿವೆ ಕಾಳಿನಷ್ಟು ತಮ್ಮ ಸ್ವಂತಕ್ಕೆ ಅವರು ಉಪಯೋಗ ಮಾಡಲಿಲ್ಲ. ಅಂತಹ ತಪಸ್ಸನ್ನು ಮನುಷ್ಯರು ಬಿಡಿ, ದೇವತೆಗಳು ಬಿಡಿ, ಋಷಿ ಮುನಿಗಳಿಗೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ತಪಸ್ಸು ಮಾಡಿ, ಇಷ್ಟೆಲ್ಲ ತಪಸ್ಸು ಮಾಡಿ ಎಷ್ಟೆಂದು ಸಿದ್ಧಿಗಳು ಬಂದವು ಅವರಿಗೆ, ಊಹೆ ಮಾಡಲಾರಿವ ನಾವು ಅಷ್ಟೊಂದು ಶಕ್ತಿಗಳು ಸಿದ್ಧಿಗಳು ಅವ್ರಿಗೆ ಬಂದವಲ್ಲ. ಅದನ್ನು ಏನು ಮಾಡಿದ್ರು ಆ ಸಿದ್ಧಿಗಳನ್ನು, ಇದು ನಾವು ರಾಮಕೃಷ್ಣರ ಜೀವನದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು. ಮೊದಲನೇದಾಗಿ ಅವರ ತಪಸ್ಸೇ ಅದ್ಭುತ. ಆಮೇಲೆ ತಪಸ್ಸು ಮಾಡಿದ ಮೇಲೆ ಆ ಫಲಗಳನ್ನು ಅವರು ವಿನಿಯೋಗಿಸಿದ ರೀತಿ ಹೇಗೆ, ಯಾವುದಕ್ಕಾಗಿ ಅವರು ಉಪಯೋಗ ಮಾಡಿಕೊಂಡ್ರು, ಅವರು ಉಪಯೋಗ ಮಾಡಿಕೊಂಡಿದ್ದು ಯಾವುದಕ್ಕೆ? ಯೋಗ್ಯ ಶಿಷ್ಯ ನರೇಂದ್ರನಾಥ ಮುಂದೆ ಬಂದಾಗ ಆ ಶಕ್ತಿಗಳನ್ನೆಲ್ಲ ನರೇಂದ್ರನಾಥನಿಗೆ ವರ್ಗಾಯಿಸಿ ಹೇಳ್ತಾರೆ, ನರೇಂದ್ರನಿಗೆ ನನ್ನ ಎಲ್ಲ ಶಕ್ತಿಗಳನ್ನು ನಿನಗೆ ವರ್ಗಾಯಿಸಿಬಿಟ್ಟಿದ್ದೇನೆ, ಈಗ ನಾನು ಭಿಕಾರಿ ಭಿಕ್ಷುಕ, ನನ್ನ ಹತ್ರ ಏನೂ ಇಲ್ಲ. ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ, ಈಗ ನನ್ನ ಹತ್ರ ಏನೂ ಇಲ್ಲ, ಎಲ್ಲ ನಿನಗೆ ವರ್ಗಾಯಿಸಿದ್ದೇನೆ. ಯಾಕೆ ವರ್ಗಾಯಿಸಿದ್ದೇನೆ? ಅದರಿಂದ ಜಗತ್ತಿನ ಹಿತವನ್ನು ಸಾಧಿಸು. ತಾವಿಷ್ಟು ತಪಸ್ಸು ಮಾಡಿದ್ದು ದೊಡ್ಡ ಶಕ್ತಿಯನ್ನು ಪಡೆದುಕೊಂಡು ಜಗತ್ತಿನ ಹಿತಕ್ಕಾಗಿ ಅದು ಪ್ರಯೋಜನವಾಗಲಿ. ಎಷ್ಟರ ಮಟ್ಟಿಗೆ? ಇಡೀ ಜಗತ್ತಿನ ಹಿತವನ್ನು 1500 ವರ್ಷಗಳ ಕಾಲ ಜಗತ್ತಿನ ಹಿತವನ್ನು ಸಾಧಿಸುವುದಕ್ಕೆ, ಕೇವಲ ಭಾರತ ಅಲ್ಲ, ಕೇವಲ ಹಿಂದೂಗಳಲ್ಲ, ಭಾರತದಾಚೆ ಎಲ್ಲ ಖಂಡಗಳು, ಎಲ್ಲ ಧರ್ಮೀಯರು, ಎಲ್ಲ ಜಾತಿ ಕುಲ ಮತ ಪಂಥದವರು, ಇವರೆಲ್ಲರೂ 1500 ವರ್ಷಗಳ ಕಾಲ ಅವರು ಉದ್ಧಾರವಾಗುವುದಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ಭಗವಾನ್ ರಾಮಕೃಷ್ಣರು ಕೇವಲ 12 ವರ್ಷಗಳ ತಮ್ಮ ತಪಸ್ಸಿನಲ್ಲಿ ಗಳಿಸಿದರು. ಅದನ್ನು ನರೇಂದ್ರನಿಗೆ ಕೊಟ್ಟರು. ಇದನ್ನೇ ಕೃಷ್ಣ ಹೇಳಿದ್ದು ಯಜ್ಞ. ಯಜ್ಞ ಯಜ್ಞ ಅಂದರೆ ಏನು? ನಾವೇ ನಮ್ಮ ಪ್ರಯತ್ನಗಳಿಂದಲೇ ನಾವೇ ಕಷ್ಟಪಟ್ಟು ಏನು ಗಳಿಸಿರ್ತೀವೋ ಅದನ್ನು ನಾವಷ್ಟೇ ಎಂದಿಗೂ ತಿನ್ನಬಾರದು, ನಾವಷ್ಟೇ ಉಪಯೋಗಿಸಿಕೊಳ್ಳಬಾರದು. ಇದು ಸನಾತನ ಧರ್ಮದ ಸಾರ. ಭಗವದ್ಗೀತೆ ಸನಾತನ ಧರ್ಮದ ಸಾರಾಂಶವನ್ನು ಒಳಗೊಂಡಿದೆ. ಆ ಭಗವದ್ಗೀತೆಯಲ್ಲೂ ಕೆಲವು ಕಡೆ ಅಲ್ಲಲ್ಲಿ ಭಗವದ್ಗೀತೆಯ ಸಾರಾಂಶ ಬರುತ್ತದೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೃಹಸ್ಥನೊಬ್ಬ ಬದುಕಬೇಕಾದ್ದು ಹೇಗೆ, ಅಥವಾ ಸನ್ಯಾಸಿಯೂ ಕೂಡ ಪಾವನಾನಿ ಮನೀಷಿಣಾಂ ಅಂತ ಕೃಷ್ಣ ಹೇಳ್ತಾನೆ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಶ್ಲೋಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು, ಪದಗಳ ವ್ಯತ್ಯಾಸ ಆಗಿರಬಹುದು, ಏನಾದರೂ ಇರಲಿ, ಸಾರ ತಗೊಳ್ಳಿ. ಯಜ್ಞ, ದಾನ ಮತ್ತು ತಪಸ್ಸು, ಇಷ್ಟೆಲ್ಲ ತಪಸ್ಸು ಮಾಡಿ ಗಳಿಸಿದಂತಹ ಆ ಮಹಾಫಲವನ್ನು ನರೇಂದ್ರನಿಗೆ ದಾನ ಮಾಡಿ ಅದರಿಂದ ಜಗತ್ತಿನ ಹಿತವನ್ನು ಸಾಧಿಸು, ನನಗೇನು ಬೇಡ. ಅವ್ರಿಗಾಯಿತು, ಅವರ ಪತ್ನಿ ಅಂತ ಶಾರದಾ ಮಾತೆ, ರಾಮಕೃಷ್ಣರು ಇಷ್ಟು ತಪಸ್ಸು ಮಾಡಿದರೂ ಶಾರದಾ ಮಾತೆ ತಮ್ಮಲ್ಲಿದ್ದ ಒಂದೇ ಸೀರೆಯನ್ನು 2 ಸೀಳಿ 2 ಭಾಗಗಳಾಗಿ ಮಾಡಿಕೊಂಡು 2 ಸೀರೆಗಳಾಗಿ ಮಾಡಿಕೊಂಡು ಜೀವನ ಮಾಡಿದ್ದಾರೆ. ಗಂಡ ನೋಡಿದರೆ ಇಷ್ಟು ಅದ್ಭುತವಾದ ತಪಸ್ಸನ್ನು ಮಾಡಿ ಇಡೀ ಜಗತ್ತಿಗೆ ಹಿತವನ್ನು 15 ಶತಮಾನಗಳ ಕಾಲ ಜಗತ್ತಿಗೆ ಹಿತವನ್ನು ಸಾಧಿಸುವ, ಹಿತ ಅಂದರೆ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. 15 ಶತಮಾನಗಳ ಕಾಲ ಜಗತ್ತಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡುವುದಕ್ಕೆ ಏನು ಬೇಕೋ ಆ ತಪಸ್ಸು ಮಾಡಿದ್ದಾರೆ. ಆದರೆ ಹೆಂಡತಿ ನೋಡಿದ್ರೆ ಉಟ್ಕೊಳ್ಳೋಕೆ ಒಂದೇ ಸೀರೆಯನ್ನು 2 ಭಾಗವಾಗಿ ಸೀಳಿ ಅದನ್ನೇ 2 ಭಾಗ ಮಾಡ್ಕೊಂಡು ಉಟ್ಕೊಳ್ತಾ ಇದ್ದಾರೆ. ತಮ್ಮ ತಪಸ್ಸಿನ ಫಲವನ್ನು ಹೆಂಡತಿಗಾದರೂ ಒಂಚೂರು ಕೊಡಬಹುದಾಗಿತ್ತಲ್ಲ, ಇಲ್ಲ, ರಾಮಕೃಷ್ಣರು ಕೊಡಲಿಲ್ಲ. ಇದು ಸನಾತನ ಧರ್ಮ. ನಾವು ನಮಗಾಗಿ ಬದುಕುವುದಲ್ಲ, ನಾವು ನಮಗಾಗಿ ಎಂದಿಗೂ ಬದುಕಬಾರದು. ಇದೆಲ್ಲ ನೋಡಿಯೇ ಮುಂದೆ ವಿವೇಕಾನಂದ ಹೇಳಿದರು, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್.
ಇತರರಿಗಾಗಿ ಯಾರು ಬದುಕ್ತಾರೆ ಅವರು ಮಾತ್ರ ಬದುಕಿದಂತೆ, ಬೇರೆಯವರು ಬದುಕಿಯು ಸತ್ತಂತೆ. ಇದಕ್ಕೆ ಸ್ವಯಂ ವಿವೇಕಾನಂದರೇ ಉದಾಹರಣೆ. ಅವರ ಗುರುಗಳು ರಾಮಕೃಷ್ಣರಂತೂ ಕೇಳೋದೇ ಬೇಡ. ಅವರನ್ನು ಮೀರಿದ ಉದಾಹರಣೆ ನಾವು ಪ್ರಪಂಚದ ಇತಿಹಾಸದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಎಂಥ ತಪಸ್ಸು, ನಾವು ಹಲವಾರು ಸಹಸ್ರಾರು ಜನ ತಪಸ್ಸು ಮಾಡಿರೋದನ್ನು ನೋಡಿದ್ದೇವೆ. ರಾಮಕೃಷ್ಣರ ತಪಸ್ಸು ಎಂಥ ತಪಸ್ಸು, ಅದನ್ನು ಓದಬೇಕು. ಇದನ್ನೆಲ್ಲ ರಾಮಕೃಷ್ಣರ ಬಗ್ಗೆ ಪುಸ್ತಕಗಳಿದೆಯಲ್ಲ, ಅದು ಓದಿ ಒಂದೊಂದು ಅಂಶವನ್ನು ನೋಡಿ ಭಾವಿಸ್ತಾ ಮಹಾನುಭಾವ ಏನೆಲ್ಲ ಮಾಡಿದೆ ನೀನು, ಜಗತ್ತಿಗೆ ಎಷ್ಟೆಲ್ಲ ಮಾಡಿದೆ ನೀನು ಅಂತ ಭಾವಿಸಿದಾಗ ರಾಮಕೃಷ್ಣರು ಯಾರು, ಅವರ ಮಹಿಮೆ ಏನು, ಅವರನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕು, ಇದೆಲ್ಲ ಗೊತ್ತಾಗುತ್ತೆ. ನರೇಂದ್ರನಿಗೆ ಧಾರೆ ಎರೆದು ಇದರಿಂದ ಜಗತ್ತಿನ ಹಿತವನ್ನು ಸಾಧಿಸು. ನರೇಂದ್ರ ಜಗತ್ತಿನ ಹಿತವನ್ನು ಸಾಧಿಸಿದ. ಹೇಗೆ ಸಾಧಿಸಿದ? ಜಗತ್ತಿನಾದ್ಯಂತ ಸಂಚರಿಸಿ ಜನರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟ. ಇದು ಇನ್ನೊಂದು ಮುಖ್ಯವಾದಂಥ ಪಾಯಿಂಟ್. ಹಿತವನ್ನು ಸಾಧಿಸಬೇಕು ಅಂತಿದ್ರೆ ನೀವು ಒಬ್ಬ ಮನುಷ್ಯನ, ತಂದೆ ತನ್ನ ಮಕ್ಕಳ ಹಿತವನ್ನು ಸಾಧಿಸುವಾಗ, ತಾಯಿ ತನ್ನ ಮಕ್ಕಳ ಹಿತ ಸಾಧಿಸುವಾಗ, ಯಾವುದೇ ಆಡಳಿತಗಾರ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಯಾವುದೇ ಮಂತ್ರಿ, ಯಾವುದೇ ಅಧಿಕಾರಿ ಯಾರದಾದರೂ ಹಿತ ಸಾಧಿಸಬೇಕು ಅಂತ ನಿಮ್ಗೆ ಅನಿಸಿದ್ರೆ ಆವಾಗ ನೀವು ಮಾಡಬೇಕಾದ್ದು ಅವರಿಗೆ ಸನ್ಮಾರ್ಗವನ್ನು ತೋರುವುದು. ಬದುಕಿನಲ್ಲಿ ಸರಿಯಾದ ಮಾರ್ಗ ಯಾವುದು, ಕೆಟ್ಟ ಮಾರ್ಗ ಯಾವುದು ಅಂತ ವಿಶ್ಲೇಷಿಸಿ ಸರಿಯಾದ ಮಾರ್ಗ ಯಾವುದು ಅಂತ ತೋರುವುದು. ಆ ಮಾರ್ಗದಲ್ಲಿ ಹೋಗುವುದಕ್ಕೆ ಏನು ಬೇಕೋ ಅದನ್ನು ಕೊಡುವುದು. ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಅದನ್ನು ಕರೀತೇವೆ ಸುಜ್ಞಾನ ಅಥವಾ ಜ್ಞಾನ. ಜಗತ್ತಿನ ಹಿತವನ್ನು ಸಾಧಿಸುವ ವಿವೇಕಾನಂದರು ಏನು ಮಾಡಿದರು? ಜಗತ್ತಿನಾದ್ಯಂತ ಸಂಚರಿಸಿ ಜಗತ್ತೆಲ್ಲ ಅರ್ಥ ಮಾಡಿಕೊಳ್ಳುವ ಇಂಗ್ಲಿಷ್ ಭಾಷೆಯಲ್ಲೇ ಅದ್ಭುತವಾದ ಜ್ಞಾನವನ್ನು ಕೊಟ್ಟರು. ಎಂಥ ಜ್ಞಾನವನ್ನು ಕೊಟ್ಟರು? ಸಾಮಾನ್ಯನಾಗಿರ್ತಕ್ಕಂಥ ಮನುಷ್ಯನೇ ನಿನ್ನನ್ನು ಅಸಾಮಾನ್ಯನನ್ನಾಗಿ ಮಾಡಿಕೊಳ್ಳುವುದಕ್ಕೆ ನೀನು ಏನು ಮಾಡಬೇಕು? ಇದಕ್ಕಿಂತ ಬೇರೆ ಜ್ಞಾನ ಏನಿದೆ? ಸಾಮಾನ್ಯ ಮನುಷ್ಯನೇ ನೀನು ಸಾಮಾನ್ಯನಾಗಿ ಇದ್ದೀಯೋ ಅಥವಾ ಇಲ್ಲ ಅಂದರೂ ನಿನ್ನನ್ನು ನೀನು ಸಾಮಾನ್ಯನು ಅಂತ ಭಾವಿಸ್ಕೊಂಡಿದೆಯೋ, ಎರಡರಲ್ಲಿ ಒಂದು. ಆದ್ದರಿಂದ ನೀನು ಸಾಮಾನ್ಯನಂತೆ ಬದುಕ್ತಿದೀಯ. ಅಸಾಮಾನ್ಯನಾಗಿ ಈಗಾಗಲೇ ಇರುವ ನೀನು ನಿನ್ನನ್ನು ಸಾಮಾನ್ಯ ಅಂತ ಭಾವಿಸ್ಕೊಂಡು ಒದ್ದಾಡ್ತಾ ಇದೀಯ. ಇಲ್ಲವೇ ಸಾಮಾನ್ಯನಾಗಿ ಇದೀಯಾ ಅಂತಲೇ ಇಟ್ಕೊಳ್ಳೋಣ. ನೀನು ಸಾಮಾನ್ಯನಾಗಿ ಇಲ್ಲ, ಸಾಮಾನ್ಯನಾಗಿ ಇದ್ದೀನಿ ಅಂತ ಭಾವಿಸಿದ್ದಕ್ಕೆ ನೀನು ಸಾಮಾನ್ಯ ಅನ್ನೋ ಭ್ರಾಂತಿಯಲ್ಲಿ ಇದೀಯ. ಈ ಭ್ರಾಂತಿಯಿಂದ ಪಾರಾಗುವುದು ಹೇಗೆ ಅಂತ ಸ್ವಾಮಿ ವಿವೇಕಾನಂದರು ಪ್ರಪಂಚದಾದ್ಯಂತ ಓಡಾಡಿ ಅಲ್ಲೆಲ್ಲ ಈ ಅದ್ಭುತವಾದ ಜ್ಞಾನವನ್ನು ಪಸರಿಸಿ ಜನರಿಗೆ ಕತ್ತಲೆಯಿಂದ ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿಗೆ ಬರುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದರು. ದಿವ್ಯವಾದ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು ವಿವೇಕಾನಂದರು. ಜಗತ್ತಿನ ಹಿತವನ್ನು ಸಾಧಿಸು. ಗುರುಗಳು ಹೇಳಿದ್ರಲ್ಲ, ನರೇನ್ ನನ್ನ ಶಕ್ತಿಗಳನ್ನೆಲ್ಲ ನಿನಗೆ ವರ್ಗಾವಣೆ ಮಾಡಿದ್ದೇನೆ, ಇದರಿಂದ ಜಗತ್ತಿನ ಹಿತವನ್ನು ಸಾಧಿಸು. ಇದು ಯಜ್ಞ. ರಾಮಕೃಷ್ಣರು ತಪಸ್ಸು ಮಾಡಿದರು, ಆಮೇಲೆ ಯಜ್ಞ ಮಾಡಿದರು. ಇನ್ನು ದಾನ ಅಂತಂದರೆ ಏನು? ಇಷ್ಟೇ ದಾನ ಅಂತಂದ್ರೆ. ದಾನ ಅಂದರೆ ಏನು? ಯಾವ ಜೀವನ ಧರ್ಮದಿಂದ ನಾನು ಪ್ರಾರಂಭದಿಂದ ಅಂತಿಮವರೆಗೆ ನನ್ನ ಜೀವನವನ್ನು ನೋಡಿದರೆ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಏರಿದನೋ ಅದಕ್ಕೆ ನಾನು ಅನುಸರಿಸಿದ ಮಾರ್ಗವೇನು, ಹೇಗೆ ಮಾಡಿದೆ ಅನ್ನುವ ಆ ಕಲೆ, ಆ ಸೈನ್ಸ್, ಆ ವಿಜ್ಞಾನವನ್ನು 10 ಜನರಿಗೆ 100 ಜನರಿಗೆ ಹೇಳಿಕೊಡೋದಿದೆಯಲ್ಲ, ಅದು ದಾನ. ದಾನ ಯಜ್ಞ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ. ದಾನ ಅಂದರೆ ಏನು? ಸ್ವಯಂ ತಾನೇ ಆ ಮಟ್ಟಕ್ಕೆ ಏರುವುದಕ್ಕೆ ಯಾವ ಮಾರ್ಗವನ್ನು ಅನುಸರಿಸಿದೆ, ಅಲ್ಲಿ ತೊಂದರೆಗಳು ತೊಡಕುಗಳು ಯಾವ್ದು ಬರುತ್ತವೆ, ಅವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವುದು ಹೇಗೆ, ಇದನ್ನೆಲ್ಲ ಹೇಗೆ ಸಾಧಿಸಬೇಕು, ಯಾವ ಯಾವ ಪ್ರಭಾವಗಳು, ಯಾವ ಯಾವ ಸಂವೇದನೆಗಳು ಇಲ್ಲಿ ಬರುತ್ತವೆ, ನಾವು ಯಾವ ರೀತಿಯ ಜೀವನವನ್ನು ರೂಪಿಸಿಕೊಳ್ಳಬೇಕು, ಇಲ್ಲಿ ಯಾವ ಪ್ರಭಾವಗಳಿಗೆ ಒಳಗಾಗಬೇಕು, ಯಾವ ಪ್ರೇರಣೆಗಳಿಗೆ ನಾವು ಒಳಗಾಗಬೇಕು, ಹಾಗೆ ಯಾವ ಆದ್ಯತೆಗಳನ್ನು ಜೀವನದಲ್ಲಿ ಇಟ್ಕೊಳ್ಬೇಕು, ಪ್ರಥಮ ಆದ್ಯತೆ ಯಾವುದು, ನಂತರದ ಆದ್ಯತೆ ಯಾವುದು, ಈ ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತವಾದ ಆ ಯೋಗಶಾಸ್ತ್ರ, ಆ ವಿಜ್ಞಾನ ಇದೆಯಲ್ಲ, ಅದನ್ನೇ 4 ಜನರಿಗೆ, ಯೋಗ್ಯರಾದಂತಹ ಜನರಿಗೆ ಹೇಳಿಕೊಟ್ಟು ನಾನು ಹೇಗೆ ಒಬ್ಬ ಮಹಾತ್ಮನಾಗಿ ನಿರ್ಮಾಣವಾದೆ ಹಾಗೆ 100 ಜನ ಮಹಾತ್ಮರು ನಿರ್ಮಾಣವಾಗಲಿ ಅಂತ ಅದನ್ನು ಹೇಳಿಕೊಡೋದು ಇದು ದಾನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ನೋಡು ಅರ್ಜುನ, ಗೃಹಸ್ಥನಾಗಲಿ ಸನ್ಯಾಸಿಯಾಗಲಿ ಈ 3 ಬಿಡಬಾರದು. ಬಿಟ್ಟರೆ ಸಮಾಜ ಬಿದ್ದು ಹೋಗುತ್ತದೆ, ಶಕ್ತಿಯನ್ನು ಕಳ್ಕೊಳ್ಳುತ್ತದೆ. ಯಾವುದದು?
ತಪಸ್ಸು, ಯಜ್ಞ ಮತ್ತು ದಾನ. ರಾಮಕೃಷ್ಣರು ಮೊದಲು ತಪಸ್ಸು ಮಾಡಿದರು, ಯಜ್ಞ ಮಾಡಿದರು, ದಾನ ಮಾಡಿದರು. ಸಂಪೂರ್ಣವಾಗಿ ಭಗವದ್ಗೀತೆಯ ಸಾರ ಏನಿದೆಯೋ ಅದನ್ನೇ ಬದುಕಿದರು. ಗೀತೆ ಇರೋದೇ ಹಾಗೆ. ಭಗವದ್ಗೀತೆ ಅಥವಾ ವೇದಗಳು ಅವಿರೋದೇ ಹೇಗೆ? ಭಗವದ್ಗೀತೆ ಅಂದರೆ ಏನು? ವೇದಗಳಿಗೆ ಬರೆದಿರ್ತಕ್ಕಂಥ ಶ್ರೇಷ್ಠವಾದ ಭಾಷ್ಯ ಭಗವದ್ಗೀತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮತ್ತು ವೇದಗಳಲ್ಲಿ ಹೇಳೋದು ಕೂಡ ಆ ಕಡೆ ಸನ್ಯಾಸಿ, ಶ್ರೇಷ್ಠ ಸನ್ಯಾಸಿ, ಈ ಕಡೆ ಶ್ರೇಷ್ಠ ಗೃಹಸ್ಥನನ್ನು ನಿರ್ಮಾಣ ಮಾಡುವುದು ಹೇಗೆ, ಇದನ್ನೇ ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಭಗವದ್ಗೀತೆಗೆ ಭಾಷ್ಯ ಬರೆಯುವ ಕಾಲದಲ್ಲಿ ವೇದಗಳೆಲ್ಲ ಏನು ಹೇಳಿದೆ ಅಂತ ಪ್ರಸ್ತಾಪ ಮಾಡ್ತಾರೆ. ಬರಿತಾ ಇರುವುದು ಭಗವದ್ಗೀತೆ ಭಾಷ್ಯ, ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ವೇದಗಳಿಗೆ. ಯಾಕೆ ಅಂತಂದರೆ ವೇದಗಳ ಭಾಷ್ಯವೇ ಭಗವದ್ಗೀತೆಯಾದ್ದರಿಂದ ಭಗವದ್ಗೀತೆಯನ್ನು ಕುರಿತು ಹೇಳುವಾಗ ಅದರ ಮೂಲ ಗ್ರಂಥ, ಮೂಲ ಆಕರವಾದ ವೇದದಲ್ಲಿ ಏನು ಹೇಳಿದೆ ಅಂತ ಹೇಳಬೇಕಲ್ಲ. ಆಚಾರ್ಯರು ಬಹಳ ಬ್ಯೂಟಿಫುಲ್ ಆಗಿ, ಬಹಳ ಅದ್ಭುತವಾಗಿ ತಮ್ಮದೇ ಆದ ಭಾಷೆ, ಅವರ ಭಾಷೆಯೇ ಹಾಗೆ ಅದ್ಭುತವಾದ ಭಾಷೆಯಲ್ಲಿ ಅದನ್ನು ಹೇಳ್ತಾರೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಸ್ಯ ಧರ್ಮ. ಧರ್ಮವೇ ಜಗತ್ತನ್ನು ಎತ್ತಿ ಹಿಡಿಯುವಂತಹದ್ದು. ಧಾರಣಾತ್ ಧರ್ಮ ಇತ್ಯಾಹು. ಧರ್ಮೋ ರಕ್ಷತಿ ರಕ್ಷಿತಃ. ನಾವಿದನ್ನೆಲ್ಲ ಕೇಳಿದ್ದೇವೆ. ಧರ್ಮ ಅಂದರೆ ಏನು ಹೇಳ್ತಾರೆ ಆಚಾರ್ಯರು, ಶಂಕರಾಚಾರ್ಯರು. ವೇದಗಳಲ್ಲಿ 2 ರೀತಿಯ ಜೀವನ ಪದ್ಧತಿ, ಪೂರಕವಾದ, ಪರಸ್ಪರ ಪೂರಕವಾದ ಜೀವನ ಪದ್ಧತಿಯನ್ನು ಹೇಳಲಾಗಿದೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ. ವೇದ ಉಕ್ತ, ವೇದಗಳಲ್ಲಿ ಹೇಳಿರ್ತಕ್ಕಂಥ ಧರ್ಮಕ್ಕೆ ದ್ವಿವಿಧೋ ಹಿ 2 ಮುಖಗಳಿವೆ. ಯಾವುದ 2 ಮುಖ? ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ. ಪ್ರವೃತ್ತಿ ಮತ್ತು ನಿವೃತ್ತಿ ಅನ್ನುವ 2 ಮುಖಗಳಿವೆ. ಆ 2 ಇದ್ರೇನೆ ಪ್ರವೃತ್ತಿ ಅಂದರೆ ಹೊರಗಡೆ ಗೃಹಸ್ಥ ಧರ್ಮ, ನಿವೃತ್ತಿ ಅಂದರೆ ಒಳಗಡೆ ಇರ್ತಕ್ಕಂಥ, ಒಳಗಡೆ ಆಂತರ್ಯದಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ಗೆದ್ದು, ಮನಸ್ಸನ್ನು ಗೆದ್ದು, ಇಂದ್ರಿಯಗಳನ್ನು ಗೆದ್ದು ಮಹಾಜ್ಞಾನಿಯಾಗುವುದು, ಇದು ನಿವೃತ್ತಿ ಧರ್ಮ. ಹೊರಗಡೆ ಮನಸ್ಸನ್ನು ಹೊರಗಡೆಗೆ ಹರಿಸಿ ಅರ್ಥ ಕಾಮಗಳನ್ನು ಹೇರಳವಾಗಿ ನ್ಯಾಯವಾದ ರೀತಿಯಲ್ಲಿ ಅರ್ಥಕಾಮಗಳನ್ನು ಹೇರಳವಾಗಿ ಗಳಿಸಿ, ಆಮೇಲೆ ಯಜ್ಞದ ಮೂಲಕ ಯಾರ ಹತ್ರ ಇಲ್ಲ ಅದು ಅವರಿಗೆಲ್ಲ ಅದನ್ನೆಲ್ಲ ಹಂಚಿ ಸಮಾಜದಲ್ಲಿ ಯಾವುದರ ಕೊರತೆಯೂ ಆಗದಂತೆ ನೋಡಿಕೊಳ್ಳುವಂತಹದ್ದು ಪ್ರವೃತ್ತಿ. ಈ 2ನ್ನೂ ಕೂಡ ವೇದಗಳು ಎತ್ತಿ ಹಿಡಿಯುತ್ತವೆ. ಮತ್ತು ಅವೆರಡನ್ನು ಸಾಧಿಸುವುದು ಹೇಗೆ ಅಂತ ವಿವರಣಾತ್ಮಕವಾದಂತಹ ಒಂದು ಅದ್ಭುತವಾದ ಸ್ಪಷ್ಟ ಚಿತ್ರವನ್ನು ಕೂಡ ಅದು ಕೊಡುತ್ತದೆ. ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ. ಯಾಕೆ? ಜಗತಃ ಸ್ಥಿತಿ ಕಾರಣಂ. ಜಗತ್ತು ಉದ್ಧಾರವಾಗುವುದಕ್ಕೆ ಇದೇ ಕಾರಣವಾಗುತ್ತದೆ. ಯಾವಾಗ ಪ್ರಾಣಿಗಳ ಅಥವಾ ಮನುಷ್ಯರ, ಜೀವಿಗಳ ಅಭ್ಯುದಯ ಮತ್ತು ನಿಶ್ರೇಯಸಕ್ಕೆ ಯಾವುದು ಕಾರಣವಾಗುತ್ತದೋ ಅದೇ ಧರ್ಮ. ಅಭ್ಯುದಯ ಅಂತಂದರೆ ಈಗಾಗಲೇ ಹೇಳಿದ ಹಾಗೆ ಧರ್ಮ, ಅರ್ಥ, ಕಾಮ, ಅಥವಾ ಅರ್ಥ ಮತ್ತು ಕಾಮಗಳು, ಸಾಕಷ್ಟು ಸಂಪತ್ತುಗಳು, ಸಾಕಷ್ಟು ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಅವಕಾಶಗಳು ಮತ್ತು ಸಂಪನ್ಮೂಲಗಳು ಇದಿದ್ರೆ ಅಲ್ಲಿ ಅರ್ಥ ಕಾಮಗಳಿದೆ. ಅದು ಸ್ವರ್ಗೀಯ, ಹೊರಗಡೆಗೆ ಸ್ವರ್ಗೀಯ, ಒಳಗಡೆಗೆ ಅದ್ಭುತವಾದಂತಹ ಸತ್ಯಲೋಕ, ತಪೋಲೋಕ. ಹೊರಗಡೆ ಸ್ವರ್ಗಲೋಕ, ಒಳಗಡೆ ತಪೋಲೋಕ. ಅದು ಪ್ರವೃತ್ತಿ, ಇದು ನಿವೃತ್ತಿ. ಅದು ಅಭ್ಯುದಯ, ನಿಶ್ರೇಯಸ. ಇವೆರಡನ್ನೂ ಯಾವುದು ಸಾಧಿಸುವುದಕ್ಕೆ ಸಹಾಯ ಮಾಡುತ್ತದೋ ಅದು ಧರ್ಮ. ಈ ಧರ್ಮವನ್ನು ಅದ್ಭುತವಾಗಿ ವಿಶ್ಲೇಷಿಸಲಾಗಿದೆ, ವರ್ಣಿಸಲಾಗಿದೆ ವೇದಗಳಲ್ಲಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಭಗವದ್ಗೀತೆಯ ಭಾಷ್ಯ ಬರೆಯುವಾಗ ಅದೇ ವೇದಗಳ ಭಾಷ್ಯ ಭಗವದ್ಗೀತೆಯ ಒಂದು ರೀತಿ ಭಾಷ್ಯ. ಪ್ರವೃತ್ತಿ ಹೇಗಿರಬೇಕು ಅಂತನ್ನೋದಕ್ಕೆ ಯಜ್ಞ, ದಾನ, ತಪಸ್ಸು, ಇದನ್ನು ಬದುಕುವುದು ಹೇಗೆ ಅಂತ ಜೀವಂತವಾಗಿ ಲಿವಿಂಗ್ ಇಲ್ಲಸ್ಟ್ರೇಷನ್ ಕೊಟ್ಟವರು ಭಗವಾನ್ ಶ್ರೀರಾಮಕೃಷ್ಣರು. ತಪಸ್ಸು ಮಾಡಿದರು, ಆಮೇಲೆ ಅದನ್ನು ಶಿಷ್ಯನಿಗೆ ಹಂಚಿದರು. ಮತ್ತು ತನ್ನ ಹಾಗೇನೇ ತಪಸ್ವಿಗಳನ್ನು ನಿರ್ಮಾಣ ಮಾಡುವುದು ಅದು ದಾನ. ಅದಾಗಬೇಕಾಗಿತ್ತು. ಅದನ್ನು 16 ಜನ ಸನ್ಯಾಸಿ ಶಿಷ್ಯರು, ಇನ್ನೂ ಬಹುಶಃ 100 ಅಂದ್ಲೂ ಅಡ್ಡಿ ಇಲ್ಲ, 10 ಅಂತಲೂ ಖಂಡಿತ, 10 ಜನ ಗೃಹಸ್ಥ ಶಿಷ್ಯರು ಇವರನ್ನೆಲ್ಲ ತಪಸ್ವಿಗಳನ್ನಾಗಿ ಮಾಡಿ, ಒಬ್ಬೊಬ್ಬರು ಎಂಥೆಂಥ ತಪಸ್ವಿಗಳು. ಮಾಸ್ಟರ್ ಮಹಾಶಯ ಒಬ್ಬ ಸಾಧಕನಾದ ಯುವಕನಿಗೆ ಎದೆಯ ಮೇಲೆ 3 ಸಲ ತೀಡಿ ಮನೆಗೆ ಹೋಗಿ ಧ್ಯಾನಕ್ಕೆ ಕೂತ್ಕೋ ಅಂತ ಹೇಳಿದರೆ, ಆ ಹುಡುಗ ಹೋಗಿ ಮನೆಯಲ್ಲಿ ಧ್ಯಾನಕ್ಕೆ ಕೂತರೆ ಕೆಲವೇ ಕ್ಷಣಗಳಲ್ಲಿ ಕಾಳಿ ಪ್ರತ್ಯಕ್ಷಳಾಗ್ತಾಳೆ. ಇದು ರಾಮಕೃಷ್ಣರ ಸಾಮರ್ಥ್ಯ. ರಾಮಕೃಷ್ಣರ ಶಿಷ್ಯ ಮಾಸ್ಟರ್ ಮಹಾಶಯ
ವಚನವೇದ ಬರೆದವನು ಅವನೇ. ಅವನು ಗೃಹಸ್ಥ, ಕೆಲವು ಮಕ್ಕಳಿದೆ ಅವನಿಗೆ. ಆದರೆ ಈ ಗೃಹಸ್ಥನನ್ನು ಯಾವ ಮಟ್ಟಕ್ಕೆ ಏರಿಸಿದ್ದಾರೆ ರಾಮಕೃಷ್ಣರು? ಗೃಹಸ್ಥ ಶಿಷ್ಯನನ್ನು ಯಾವ ಮಟ್ಟಕ್ಕೆ ಏರಿಸಿದ್ದಾರೆ ಅಂದರೆ, ಸಾಧಕನಾಗಿದ್ದಂಥ ಒಬ್ಬ ಯುವಕನಿಗೆ 3 ಸಲ ಎದೆ ಮೇಲೆ ತೀಡಿ ಈಗ ಮನೆಗೆ ಹೋಗಿ ಧ್ಯಾನ ಕೂತ್ಕೋ ಅಂತ ಮಾಸ್ಟರ್ ಮಹರ್ಷಿ ಹೇಳಿದ್ದಕ್ಕೆ ಆ ಹುಡುಗ ಮನೆಗೆ ಹೋಗಿ ಕೂತ್ಕೊಂಡು ತನ್ನ ಇಷ್ಟ ದೇವತೆಯಾದ ಕಾಳಿಯನ್ನು ಕುರಿತು ಧ್ಯಾನ ಮಾಡುವಾಗ ಕೆಲವೇ ಕ್ಷಣಗಳಲ್ಲಿ ಕಾಳಿ ಪ್ರತ್ಯಕ್ಷಳಾಗ್ತಾಳೆ. ಇಂಥ ಶಿಷ್ಯರನ್ನು ನಿರ್ಮಾಣ ಮಾಡಿದರು ಶ್ರೀರಾಮಕೃಷ್ಣರು. ಆದ್ದರಿಂದ ರಾಮಕೃಷ್ಣರು ಮಹಾಮಹಿಮರು. ಅವರನ್ನು ನೆನೆಯುವುದು, ಅವರ ಪುಸ್ತಕ, ಅವರ ಬಗ್ಗೆ ಓದುವುದು, ಅವರ ಪೂಜೆ ಮಾಡುವುದು, ಅವರನ್ನು ಕುರಿತು ಭಜನೆ ಮಾಡುವುದು, ಅವರನ್ನು ಕುರಿತು ಚಿಂತನ ಮಂಥನ ಅವಲೋಕನ ಮಾಡುವುದು, ಇದೇ ತಪಸ್ಸು. ಇಷ್ಟು ತಪಸ್ಸು ಬೇಕಾದಷ್ಟಾಯಿತು. ಇದಕ್ಕಿಂತ ದೊಡ್ಡ ತಪಸ್ಸು ಬೇಕಾಗೇ ಇಲ್ಲ. ಅಂತಹ ಮಹಾಮಹಿಮರನ್ನು ಪ್ರತಿನಿತ್ಯ ನೆನೆಯೋಣ, ಅವರ ಕೃಪೆಗೆ ಪಾತ್ರರಾಗೋಣ, ನಮ್ಮ ಜನ್ಮಗಳನ್ನು ಧನ್ಯವಾಗಿಸಿಕೊಳ್ಳೋಣ. ಇಷ್ಟು ಹೇಳಿ ಮಾತು ಮುಗಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. Become Swami Vivekananda's messenger. Share the video with 3 of your friends.